ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ಬ್ಲಾಗ್ಸ್. ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ, ಯಾಕಂತಂದರೆ ಈಗ ಡಿಗ್ರಿ ಮುಗ್ದಿದೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು ಏನು ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಆಮೇಲೆ ಒಂದು ತಿಂಗಳು ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಬಂದೆ, ಎಲ್ಲನೂ ಮುಗೀತು. ಸೊ ಇವಾಗ ನೆಕ್ಸ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಮಾಡಿಸೋದಿತ್ತು, ನಂಬರ್ಸ್ ಎಲ್ಲ ಚೇಂಜ್ ಮಾಡೋದಿತ್ತು. ಹಾಗಾಗಿ ಆ ಕಡೆನೇ ಸ್ವಲ್ಪ ಬ್ಯುಸಿ ಆಯಿತು. ಆಮೇಲೆ ಅದು ಇದು ಅಂತಲೇ ಎಲ್ಲ ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ ಅದು ಇದು ಅಂತಲೇ ಸ್ವಲ್ಪ ಹೋಯಿತು. ನೆಕ್ಸ್ಟು ನಾನು ಓದ್ತಿದ್ದೀನಿ, ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಟ್ ಈ ವ್ಲಾಗ್ ಏನು ಅಂತಂದರೆ, ಒಂದು ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದಾರೆ. ಆ ಸ್ಕ್ಯಾಮ್ ಏನು ಅಂತ ಎಲ್ಲ ಡೀಟೇಲ್ ಕೊಡ್ತೀನಿ. ಎಲ್ಲ ರೆಕಾರ್ಡ್ ಇಟ್ಕೊಂಡೇ ಮಾತಾಡ್ತಿದ್ದೀನಿ, ಯಾವುದು ಫೇಕ್ ಅಲ್ಲ, ಯಾವುದು ವ್ಯೂವ್ಸಿಗೆ ಮತ್ತು ಲೈಕ್ಸಿಗೋಸ್ಕರ ಏನು ಮಾಡ್ತಿಲ್ಲ. ಇದು ನನ್ನಿಂದ ಒಂದು 100 ಜನಕ್ಕಾದರೆ ಹೆಲ್ಪ್ ಆಗಿದೆ. ನಂದು ಒಟ್ಟು ಟೋಟಲ್ ಸಬ್ಸ್ಕ್ರೈಬರ್ ಒಂದು 329 ಏನೋ. ಅದರಲ್ಲಿ ಅವರು ಎಷ್ಟು ಜನ ವೀಡಿಯೋ ನೋಡ್ತಾರೋ ಅಷ್ಟು ಜನಕ್ಕೆ ಈ ವಿಡಿಯೋ ಹೆಲ್ಪ್ ಆಗಲಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ವೀಡಿಯೋ ಮಾಡ್ತಿದ್ದೀನಿ. ಒಂದು ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದಾರೆ ಒಂದು ಕೆಲಸ ಹೆಸರು ಹಿಡ್ಕೊಂಡು. ಆ ಸ್ಕ್ಯಾಮ್ ಏನು ಅಂತ ಎಲ್ಲನೂ ಡೀಟೇಲಾಗಿ ವೀಡಿಯೋ ಮಾಡ್ತಿದ್ದೀನಿ. ವೀಡಿಯೋ ಕೊನೆವರೆಗೂ ನೋಡಿ. ವೀಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಇದರಿಂದ ತುಂಬ ಜನದ ದುಡ್ಡು ಉಳಿಯುತ್ತೆ ಅನ್ನೋ ಒಂದೇ ಒಂದು ರೀಸನ್ನಿಗೆ ಶೇರ್ ಮಾಡಿ ಅಂತ ಹೇಳ್ತಿರೋದು. ಲೈಕ್ ಮಾಡಿ ಅಂತ ಹೇಳೋದೇ ಇಲ್ಲ. ನಿಮ್ದು ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತಲೂ ಲಾಸ್ಟಿಗೆ ಕಮೆಂಟ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ. ಏನು ಸ್ಕ್ಯಾಮ್ ಅಂತ ಕೇಳ್ಬೋದು ನೀವು. ಒಂದು ಲೋಕಲ್ ಆ್ಯಪ್ ಅಂತ ಇದೆ, ಅದು ನಿಮಗೆ ಗೊತ್ತು. ಲೋಕಲ್ ಆ್ಯಪ್ ಯೂಸ್ ಮಾಡೋದು ಯಾಕೆ ಅಂತ ಅಂದರೆ, ಅದರಲ್ಲಿ ನಮ್ಮ ಲೋಕಲಲ್ಲಿ ಏನೇನಾಗುತ್ತೆ ನ್ಯೂಸ್ಗಳೆಲ್ಲ ಬರೋಕ್ಕೆ ಅಂತಲೇ ಅದು ಒಂದು ಲೋಕಲ್ ಆ್ಯಪ್ ಅಂತ ಇದೆ. ಸೊ ಅದರಲ್ಲಿ ನನಗೆ ಜಾಬ್ ನೋಟಿಫಿಕೇಷನ್ ಬಂತು. ಏನು ಅಂತಂದರೆ ಡಾಟಾ ಎಂಟ್ರಿ ಮತ್ತು ಆಫೀಸ್ ವರ್ಕ್ ಅಂತ ಬಂತು. ಅದು ಎಲ್ಲಿಂದರೆ ಶಿವಮೊಗ್ಗದಲ್ಲಿ ಅಂತಲೇ ಇತ್ತು. ಹಂಗಾಗಿ ನಾನು ಅಪ್ಲೈ ಮಾಡಿದೆ. ಹೆಂಗೆ ಅಪ್ಲೈ ಮಾಡಿದೆ ಅಂತಲೂ ಎಲ್ಲ ವೀಡಿಯೋ ಇದೆ. ಫಸ್ಟು ಆ ವಿಡಿಯೋ ಫುಲ್ ನೋಡ್ಕೊಂಡು ಬನ್ನಿ, ಆಮೇಲೆ ಏನಾಯಿತು ಅಂತ ಎಲ್ಲ ಬಿಡಿಸಿ ಹೇಳ್ತೀನಿ. ಲೋಕಲ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಈ ಥರ ಕಂಡಿದ ತಕ್ಷಣ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇದಕ್ಕೆ ಚಾಟ್ ಅಂತ ಇದೆಯಲ್ಲ, ಅಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಮೆಸೇಜ್ ಹೋಯಿತು. ಈ ಥರ ಮೆಸೇಜ್ ಹೋದ್ಮೇಲೆ ಏನೇನಾಯಿತು, ಏನು ಫೋನ್ ಮಾಡಿದ್ರು ಅವರು. ಆ ರೆಕಾರ್ಡ್ನ ಹಾಕ್ತೀನಿ, ಫುಲ್ ಕೇಳಿಸ್ಕೊಂಡು ಬನ್ನಿ. ಹಲೋ 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 ಮ್ಯಾಮ್, ವರ್ಷ ಅವರ ಮಾತಾಡ್ತಿರೋದು. ಹಾಂ ಮ್ಯಾಮ್. ಮ್ಯಾಮ್, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಿ ಹಾಂ ಮ್ಯಾಮ್. ಜಾಬಿಗೆ ಅಂತೇಳಿ. ಹಾಂ ವರ್ಕ್ ಕೊಟ್ಟರೆ ಮಾಡ್ಕೊತೀರಾ ಮ್ಯಾಮ್? ಹಾಂ ಓಕೆ ಮ್ಯಾಮ್, ಮಾಡ್ಕೊಳ್ತೀವಿ. ಮ್ಯಾಮ್, ನೀವು ಎಲ್ಲಿಂದ ಮಾತಾಡ್ತಿರೋದು? ಶಿವಮೊಗ್ಗ. ಶಿವಮೊಗ್ಗದಿಂದನಾ? ಹಾಂ. ಮ್ಯಾಮ್, ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ? BA ಫೈನಲ್ ಇಯರ್ ಆಗಿದೆ. BA ಆಗಿದೆಯಾ? ಹಾಂ. ಓಕೆ ಮ್ಯಾಮ್. ಮ್ಯಾಮ್, ನಿಮ್ಮ ಏಜು? 21. ಎಕ್ಸ್ಪೀರಿಯನ್ಸ್ ಏನಾದರೂ? ಇಲ್ಲ ಮ್ಯಾಮ್, ಫ್ರೆಶರ್. ಓಕೆ ಮ್ಯಾಮ್. ವರ್ಕ್ ಯಾವ ರೀತಿ ಸರ್ಚ್ ಮಾಡ್ತಿದ್ದೀರಾ ಮ್ಯಾಮ್? ವರ್ಕ್ ಯಾವುದು ಸರ್ಚ್ ಮಾಡ್ತಾ ಇದ್ದೀನಿ ಮ್ಯಾಮ್. ಕಂಪ್ಯೂಟರ್ ಫುಲ್ ಟೈಮ್ ಅಲ್ಲ, ಪಾರ್ಟ್ ಟೈಮ್ ಅಲ್ಲ? ಯಾವುದಾದ್ರೂ ಓಕೆ ಮ್ಯಾಮ್. ಓಕೆ ಮ್ಯಾಮ್. ಫುಲ್ ಟೈಮಲ್ಲಿ ಅಂದರೆ 8 ಅವರ್ ಡ್ಯೂಟಿ ಇರುತ್ತೆ. ಪಾರ್ಟ್ ಟೈಮಲ್ಲಿ ಆದರೆ ವರ್ಕ್ ಫ್ರಮ್ ಹೋಮ್ ಅವೈಲೇಬಲ್ ಇದೆ. ಹಾಂ. ಯಾವ ರೀತಿ ಮಾಡ್ಕೊತೀರಾ ಮ್ಯಾಮ್? ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ತೀನಿ. ವರ್ಕ್ ಫ್ರಮ್ ಹೋಮ್ ಮಾಡ್ಕೊತೀರಾ? ಓಕೆ ಮ್ಯಾಮ್. ಹಾಗಿದ್ರೆ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಾ? 2 ನಿಮಿಷ ಫ್ರೀ ಇದ್ದೀರಾ ನೀವು? ಹಾಂ ಓಕೆ ಮ್ಯಾಮ್, ಕೊಡಿ. ಓಕೆ ಮ್ಯಾಮ್. ಶಿವಮೊಗ್ಗದಲ್ಲಿ 2 ಕಂಪನಿ ಇದೆ. ಒಂದು IT ಸಾಫ್ಟ್ವೇರ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸೆಕೆಂಡ್ ಒನ್ ಗ್ಲೋಬಲ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ. ಪ್ರೆಸೆಂಟ್ 2 ಕಂಪನಿಯಲ್ಲಿ ವೇಕೆನ್ಸಿ ಇದೆ ಮ್ಯಾಮ್. ಹಾಂ ಮ್ಯಾಮ್. ಓಕೆ. ಹಾಂ. ನಿಮ್ಮ ಪ್ರೊಫೈಲ್ ಯಾವ ಕಂಪ್ನಿ ಮ್ಯಾಚ್ ಆಗುತ್ತೋ ಕಂಪನಿಗೆ ನೀವು ಜಾಯ್ನಿಂಗ್ ಆಗ್ತೀರಾ. ಓಕೆ ಮ್ಯಾಮ್. ಓಕೆನಾ? ನೀವು ಡಾಟಾ ಎಂಟ್ರಿ ಚೂಸ್ ಮಾಡಿರೋದ್ರಿಂದ ನಿಮಗೆ ವರ್ಕ್ ಫ್ರಮ್ ಹೋಮಲ್ಲಿ ಅವೈಲೇಬಲ್ ಆಗ್ತಿದೆ. ಓಕೆನಾ ಮ್ಯಾಮ್? ಓಕೆ ಮ್ಯಾಮ್. ಓಕೆ ಮ್ಯಾಮ್. ಹಾಗಿದ್ರೆ ವರ್ಕ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದ್ರೆ, ಕಂಪನಿ ಕಡೆಯಿಂದ ಲ್ಯಾಪ್ಟಾಪ್ ಮತ್ತು ನಿಮಗೆ ಬೇಕಾಗಿರೋ ಡಾಟಾ ಫೈಲ್ನೆಲ್ಲ ಕಂಪನಿಯವರೇ ಫ್ರೀಯಾಗಿ ಪ್ರೊವೈಡ್ ಮಾಡ್ತಿದ್ದಾರೆ. ಜಸ್ಟ್ ಫೈಲಲ್ಲಿ ಇರೋದನ್ನು ನೋಡಿ MS Wordನಲ್ಲಿ ಟೈಪ್ ಮಾಡಿ ಸೇವ್ ಮಾಡಿ ಕಂಪನಿ ಇಮೇಲ್ಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಓಕೆನಾ ಮ್ಯಾಮ್? ಓಕೆ ಮ್ಯಾಮ್. ಓಕೆ ಮ್ಯಾಮ್. ನಿಮಗೆ ಸ್ಯಾಲ್ರಿ ಬಂದು 15,000 to 18,000 ಇರುತ್ತೆ. ಓಕೆನಾ? ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ 6 ಮಂತ್ ಇಲ್ಲ 3 ಮಂತ್ ಒಳಗೇನೆ ನಿಮಗೆ ಸ್ಯಾಲ್ರಿನ ಹೈ ಮಾಡಿ ಕೊಡ್ತಾರೆ. ಓಕೆನಾ? ನಿಮಗೆ ವರ್ಕಿಂಗ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 o'clock ಇಂದ ನೈಟ್ 9 o'clock ಇರುತ್ತೆ. ಯಾವ ಟೈಮಿಂಗ್ಸಲ್ಲಿ ಫ್ರೀ ಆಗ್ತೀರಾ ಆ ಟೈಮಲ್ಲಿ 2-3 hour ವರ್ಕ್ ಮಾಡ್ಕೊಳ್ಳೋದಿರುತ್ತೆ. ಓಕೆನಾ ಮ್ಯಾಮ್? ಓಕೆ ಮ್ಯಾಮ್. ಓಕೆನಾ? ನಿಮಗೆ ವರ್ಕ್ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಆನ್ಲೈನ್ ಡೆಮೋ ಕ್ಲಾಸ್ ಇರುತ್ತೆ. ಮತ್ತು ಡೈಲಿ 1 hour ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆಲ್ಲ ಸ್ಯಾಲ್ರಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಮ್ಯಾಮ್. ಓಕೆ ಮ್ಯಾಮ್. ಇಂಟ್ರೆಸ್ಟ್ ಇದೆಯಾ ಮ್ಯಾಮ್ ವರ್ಕ್ ಮಾಡಲಿಕ್ಕೆ? ಎಸ್ ಮ್ಯಾಮ್, ಇಂಟ್ರೆಸ್ಟ್ ಇದೆ. ಓಕೆ ಮ್ಯಾಮ್. ನಮ್ಮದು ಹೆಡ್ ಆಫೀಸ್ ಬಂದು ಬ್ಯಾಂಗ್ಳೂರಲ್ಲಿದೆ. ಹಾಂ. ಓಕೆನಾ? ನೀವು ಹೆಡ್ ಆಫೀಸ್ HR ವಾಟ್ಸಪ್ ನಮಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕಳಿಸ್ಕೊಡ್ಬೇಕಾಗಿರುತ್ತೆ ಮ್ಯಾಮ್. ಓಕೆ ಮ್ಯಾಮ್. ಡಾಕ್ಯುಮೆಂಟ್ ಏನಂತ ಹೇಳಿದ್ರೆ 10th PU ಡಿಗ್ರಿ ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡು, ಒಂದು ಫೋಟೋ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಯಾವುದಿಲ್ಲ ಅಂತಂದರೆ ಒಂದು ರೆಸ್ಯೂಮ್, ಆಧಾರ್ ಕಾರ್ಡ್, ಒಂದು ಫೋಟೋಗಳು ಕಳಿಸ್ಕೊಡಿ. ಓಕೆನಾ? ನೀವು ಕಳಿಸ್ಕೊಟ್ಟಂಥ ಡಾಕ್ಯುಮೆಂಟ್ಸ್ ಹೆಡ್ ಆಫೀಸ್ಗೆ ಹೋಗಿ ವೆರಿಫಿಕೇಷನ್ ಆಗಿ ಸೆಲೆಕ್ಷನ್ ಆದರೆ ಮಾತ್ರ ಕಂಪನಿಗೆ ನೀವು 1,500 ಅಮೌಂಟ್ ಪೇ ಮಾಡಬೇಕಾಗಿರುತ್ತೆ. ಓಕೆನಾ? ಓಕೆ. ಓಕೆ.
ಮತ್ತೆ ಅದು ವಿತಿನ್ 20 ಮಿನಿಟ್ಸ್ ರೀಫಂಡ್ ಆಗುತ್ತೆ. ಯಾವಾಗ ರೀಫಂಡ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಕಳಿಸ್ಕೊಟ್ಟಂತಹ ನಂಬರ್ಗೆ ಕಂಪನಿ ಕಡೆಯಿಂದ ಒಂದು ಕೋಡ್ ಬರುತ್ತೆ, ಅಂದರೆ ನಿಮ್ಮ ಜಾಯ್ನಿಂಗ್ ಲೆಟರ್ದದು. ಓಕೆನಾ? ಆ ಕೋಡ್ನ ನೀವು ನಮಗೆ ರೆಫರ್ ಮಾಡಿದ ಕೂಡಲೇ ಅಮೌಂಟು ರೀಫಂಡ್ ಆಗಿ ವಿತಿನ್ 10 ಮಿನಿಟ್ಸಲ್ಲಿ ನಿಮಗೆ ಜಾಯ್ನಿಂಗ್ ಲೆಟರ್ ಕೂಡ ಬರುತ್ತೆ. ಓಕೆನಾ ಮ್ಯಾಮ್? ನಿಮ್ಮ ಹತ್ರ ಏನಕ್ಕೆ ಅಮೌಂಟ್ ಪೇ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮ ನೇಮಲ್ಲಿ ಸಾಫ್ಟ್ವೇರ್ ಆ್ಯಪ್ ಇನ್ಸ್ಟಾಲೇಷನ್ ಪರ್ಪಸ್ಗೋಸ್ಕರ ಆಗಿರುತ್ತೆ. ಅಂದರೆ ನೀವು ಯಾವ ಟೈಮಲ್ಲಿ ಲಾಗಿನ್ ಆ್ಯಂಡ್ ಲಾಗೌಟ್ ಆಗ್ತೀರಾ ಅನ್ನೋದು ಕಂಪನಿ ಇಮೇಲ್ಗೆ ಗೊತ್ತಾಗ್ತಾ ಇರುತ್ತೆ. ಓಕೆನಾ? ಶೋ ಆಫ್ ಆಗ್ತಾ ಇರುತ್ತೆ. ನೀವು ಯಾವ ಟೈಮಲ್ಲಿ ಬಂದ್ರಿ, ಯಾವ ಟೈಮಲ್ಲಿ ಹೋದ್ರಿ, ಯಾವ ಟೈಮಲ್ಲಿ ಕೆಲಸ ಮಾಡೋದು ಅನ್ನೋದೆಲ್ಲ ಕಂಪನಿಗೆ ಶೋ ಆಫ್ ಆಗ್ತಾ ಇರುತ್ತೆ. ಓಕೆನಾ? ಮತ್ತೆ ಕಂಪನಿ ಕಡೆಯಿಂದ ನಿಮಗೆ ವೈಫೈ ಡಾಟಾ ಆಕ್ಟಿವೇಶನ್ ಎಲ್ಲ ಇರುತ್ತೆ. ನೀವು ನೆಟ್ ಏನೋ ಅದಕ್ಕೆ ಇಂಟರ್ನೆಟ್ ಏನೋ ಖರ್ಚು ಮಾಡೋ ಆಗಿರೋದು. ಓಕೆನಾ? ಮತ್ತೆ ನಿಮ್ಮ ಕರೆಂಟ್ ಲೊಕೇಶನಲ್ಲಿ ಸೆಂಡ್ ಮಾಡಿಕೊಟ್ರೆ ಕಂಪನಿಯವರೇ ನಿಮ್ಮ ಮನೆಗೆ ಬಂದು ಲ್ಯಾಪ್ಟಾಪ್ ಎಲ್ಲ ಕೊಡ್ತಾರೆ. ಮತ್ತು ಯಾವ ರೀತಿ ಲಾಗಿನ್ ಆ್ಯಂಡ್ ಲಾಗೌಟ್ ಆಗೋದು, ಕಂಪನಿ ಇಮೇಲ್ಗೆಲ್ಲ ಹೇಗೆ ಸೆಂಡ್ ಮಾಡಿಕೊಡೋದು ಅಂತೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾರೆ. ಓಕೆನಾ ಮ್ಯಾಮ್? ಇದೇನಾ ಮ್ಯಾಮ್ ನಿಮ್ಮ ವಾಟ್ಸಪ್ ನಂಬರ್? ಇದೆನಾ ಮ್ಯಾಮ್? ಇದೆ. ಓಕೆ ಮ್ಯಾಮ್. ನೀವೇನು ಅವರು ಎಚ್ ಆರ್ ಗ್ರೂಪ್ಗೆ ಅಪ್ಡೇಟ್ ಮಾಡ್ಬೋದಾ ಮ್ಯಾಮ್ ನಿಮ್ಮ ನಂಬರು? ಓಕೆ ಮ್ಯಾಮ್ ಮಾಡಿ. ಓಕೆ ಮ್ಯಾಮ್, ಒಂದು ನಿಮಿಷ. ಓಕೆ ಮ್ಯಾಮ್, ಅವ್ರೇನಾದ್ರು ಸೆಂಡ್ ಡಾಕ್ಯುಮೆಂಟ್ ಅಂತ ಕೇಳಿದ್ರೆ ಡಾಕ್ಯುಮೆಂಟ್ನ ಸೆಂಡ್ ಮಾಡಿ ಕೊಡಿ. ಓಕೆ? ಅದು ನೀವು ಏನೋ ಸಪೋಸ್ ಎಲ್ಲ ಸೆಲೆಕ್ಟ್ ಆದರೆ ಮಾತ್ರ ಅಮೌಂಟ್ ಪೇ ಮಾಡೋದಿರುತ್ತೆ, ಇಲ್ಲಾಂದ್ರೆ 1 ರೂಪಾಯಿನೂ ಪೇ ಮಾಡೋಗಿರಲ್ಲ. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಏನಾದ್ರು ಡೌಟ್ ಇತ್ತು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ, ನನ್ನ ಹೆಸರು ಆಶಾ ಅಂತ ಹೇಳಿ ನಂಬರ್ ಸೇವ್ ಮಾಡ್ಕೊಳ್ಳಿ ಮ್ಯಾಮ್. ಓಕೆ ಮ್ಯಾಮ್. ಸೆಲೆಕ್ಟ್ ಆದರೆ ಅಮೌಂಟ್ ಪೇ ಮಾಡ್ಕೊತೀರಲ್ಲ ಮ್ಯಾಮ್? ಎಸ್ ಮ್ಯಾಮ್ ಮಾಡ್ತೀನಿ. ಓಕೆ ಮ್ಯಾಮ್, ನಿಮ್ಗೆ ಇವತ್ತಿಂದಾನೇ ವರ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಈವ್ನಿಂಗ್ ಒಳಗಡೆ ಎಲ್ಲ ನಿಮಗೆ ಲ್ಯಾಪ್ಟಾಪ್ ಎಲ್ಲ ತಂದು ಕೊಡ್ತಾರೆ. ಓಕೆ. ಹಲೋ, ಹಾಂ ಕಂಗ್ರ್ಯಾಚುಲೇಷನ್ ಮ್ಯಾಮ್, ಸೆಲೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾಯಿತು. ಓಕೆ. ಓಕೆ ಮ್ಯಾಮ್, ನಿಮಗೆ ವರ್ಕ್ ಯಾವ ರೀತಿ ಇರುತ್ತೆ ಅಂತ ಆನ್ಲೈನ್ ಡೆಮೋ ಕ್ಲಾಸ್ ಎಲ್ಲ ಕೇಳಿಸ್ಕೊಂಡ್ರಲ್ಲ, ಕಂಗ್ರ್ಯಾಚುಲೇಷನ್ ಮ್ಯಾಮ್, ಯು ಆರ್ ಸೆಲೆಕ್ಟೆಡ್ ಅಂತ ಅಂತಾರೆ. ಆಮೇಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಬಣ್ಣದ ಮಾತುಗಳು. ಅಂತಂದರೆ ಈ ಥರ ಎಲ್ಲ ಮಾಡಿ, ಹಂಗೆ ಮಾಡಿ, ರೀಫಂಡ್ ಮಾಡ್ತೀವಿ, ಅಮೌಂಟ್ ಪೇ ಮಾಡಿ ಅಂತೆಲ್ಲ ಹಾಕ್ತಾರೆ. ಇದೆಲ್ಲ ಆದಮೇಲೆ ತುಂಬ ರೆಕಾರ್ಡ್ಸ್ ಇದೆ, ಬಟ್ ತುಂಬ ಹಾಕೋಕ್ಕಾಗಲ್ಲ. ಯಾಕಂತಂದರೆ ನಿಮಗೆ ತುಂಬ ಹೆವಿ ಆಯಿತು ಅಂದರೆ ಯಾರು ನೋಡೋದು ಇಲ್ಲ, ಮತ್ತು ಇನ್ಫಾರ್ಮೇಷನ್ ಅದು ನಿಮಗೆ ತಿಳಿಸಂಗೂ ಆಗೋಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಎಚ್ ಆರ್ ಯಾವ ಥರ ಮಾತಾಡಿದ್ರು, ಯಾವ ಥರ ಬಿಹೇವಿಯರ್ ಇತ್ತು ಅವ್ರದ್ದು ಅಂತ ನೋಡಿ. ನಿಮಗೆ 4:15ಗೆ ಎಚ್ ಆರ್ ಅಂದರೆ ಹೆಡ್ ಆಫೀಸಿಂದ ಸರ್ ಮಾತಾಡ್ತಾರೆ ಅಂತ ಹೇಳಿ ಅವ್ರು ನಿಮಗೆ ಮೆಸೇಜ್ ಹಾಕ್ತಾರೆ. ಮತ್ತು ಫೋನ್ ಮಾಡಿದಾಗ ಅವ್ರು ಅಂತಾರೆ ಸರ್ ಫೋನ್ ಮಾಡ್ತಾರೆ ಅಂತ. ಮತ್ತು ಮ್ಯಾಮ್ ಯಾಕೆ ಫೋನ್ ಮಾಡಿದ್ರು ಅವ್ರ ಹೆಡ್ ಆಫೀಸಿಂದ ಅಂದರೆ, ಎಲ್ಲರೂ ಗ್ರೂಪ್ ಇಟ್ಕೊಂಡು ಈ ಥರ ಮಾಡ್ತಿದ್ದಾರೆ. ಅವ್ರದ್ದು ವಾಯ್ಸ್ ಹಾಕ್ತೀನಿ ನೋಡಿ, ಅವ್ರು ಎಷ್ಟು ಫುಲ್ ರೂಟಾಗಿ ಮಾತಾಡ್ತಿದ್ದಾರೆ ಅಂತಂದರೆ, ನಾನು ಯೂಟ್ಯೂಬಿಗೆ ಹಾಕ್ತೀನಿ ಅಂದರೆ ಹಾಕ್ಕೊಳ್ಳಿ, ಹಂಗೆ ಹಿಂಗೆ ಆ ಥರನೇ ಮಾತಾಡ್ತಿದ್ದಾರೆ. ಸೊ ಕವನ ಅಲ್ವಾ ಮಾತಾಡ್ತಿರೋದು? ಬೆಂಗಳೂರು ಹೆಡ್ ಆಫೀಸಿಂದ ಮಾತಾಡ್ತಿರೋದು. ಹೆಸರು ಜ್ಯೋತಿ ಅಂತ. ನಿಮಗೆ ಜಾಬ್ಗೆ ರೆಫರ್ ಮಾಡಿದಾರಲ್ಲ, ಹೌದು, ಜಾಯ್ನಿಂಗ್ ಕನ್ಫರ್ಮೇಷನ್ ಕಾಲ್ ಇದೆ ಮಾತಾಡ್ತಿರೋದು ನಿಮಗೆ. ಓಕೆನಾ? ಸೊ ಇವತ್ತಿನ ಜಾಯ್ನಿಂಗ್ ಕೂಡ ಕನ್ಫರ್ಮ್ ಆಗಿದೆ ನಿಮಗೆ. ಓಕೆನಾ? ಬಟ್ ವರ್ಕ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮಂತ್ 15th ವರ್ಕ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಇವಾಗ 15ನೇ ತಾರೀಕಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಈಗ ಸಿವಿಲ್ ಬೇಸ್ ವರ್ಕ್, ಈಗ IT ಕಂಪನಿಲಿ ಇವಾಗ ರೆಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ಅದು ಪ್ರಾಜೆಕ್ಟ್ ಅದು ಬಂದಿಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ಪ್ರಾಜೆಕ್ಟ್ ಬರುತ್ತೆ. ನಿಮ್ಗೆ ಒಂದು ಜಾಯಿನ್ ಮಾಡ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ಕೋತೀವಿ. ಇನ್ ಕೇಸ್ ಏನಾದರೂ ಬರಲಿಲ್ಲ ಅಂದ್ರೆ ಮಾತ್ರ 15th ಅಂತ ಹೇಳ್ತಿರೋದು ನಿಮಗೆ. ನಿಮಗೆ ಮೇನ್ ರೀಸನ್ ನಿಮಗೆ ಕಾಲ್ ಮಾಡೋದಂದ್ರೆ ಇವತ್ತಿಂದ ಸ್ಯಾಲ್ರಿ ಆ್ಯಡ್ ಮಾಡಕ್ಕೆ ಕೊಡ್ತಿರೋದು ಕಂಪನಿ ಕಡೆಯಿಂದ. ನಿಮಗೆ ಇವತ್ತು ಸ್ಯಾಲ್ರಿ ವಿತ್ ಅಟೆಂಡೆನ್ಸ್ ಆ್ಯಡ್ ಮಾಡಕ್ಕೆ ಕೊಡ್ತಿರೋದು. ನಂಗೆ ಆ ಜಾಬ್ ಬೇಡ, ನಂದು ಅಮೌಂಟ್ ರೀಫಂಡ್ ಮಾಡಿ. ಜಾಬ್ ಬೇಡ ಅಂದರೆ 15th ನಿಮಗೆ ಅದು ಮ್ಯಾನುವಲ್ ರೀಫಂಡಬಲ್ ಆಗುತ್ತೆ ಮೇಡಮ್. 15 ಆಗುತ್ತಾ? ಮತ್ತೆ ಯಾಕೆ ಅಷ್ಟು ಇದ್ರ ಅರ್ಜೆಂಟಲ್ಲಿ ಮಾಡಿಸ್ಕೋಬೇಕಿತ್ತು ಇವರು? ನೀವೇನು ನನಗೇನು ಪೇ ಮಾಡಿದ್ದೀರಾ? 1500 ಪೇ ಮಾಡಿದ್ದೀನಿ. ನನಗೇನಾದ್ರು ಪೇ ಮಾಡಿದ್ದೀರಾ ನೀವು? ನನಗೇನು ಪೇ ಮಾಡಿದ್ದೀರಾ? ನನಗೇನಾದ್ರು ಪೇ ಮಾಡಿದ್ದೀರಾ? ಮಾಡಿದ್ದೀನಿ. ಅದೇ ಹೇಳ್ತಿರೋದು ನಿಮಗೆ. ಅವ್ರ ಕಂಪ್ನಿ ಎಂಪ್ಲಾಯಿನೇ. ಒಂದು ಕೆಲಸ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಯಾಕಂದ್ರೆ ನೆನ್ನೆಯಿಂದ ಹಿಂಗೆ ಆಟಾಡಿಸ್ತಾರೆ ನೀವೆಲ್ಲ. ಎಷ್ಟೊಂದು ಜನ ಎಚ್ಚರಿಕೆ ಅಂತ ಕಾಲ್ ಮಾಡ್ತಿದ್ದಾರೆ. ನೀವೇನು ಮಾಡ್ತು ಮಾಡಿ ಮೇಡಮ್, ಪರವಾಗಿಲ್ಲ. ಓಕೆ, ನಾವು ಫೇಸ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಲಿಂಕ್ ಬರುತ್ತೆ ನೋಡಿ ವಿಡಿಯೋ, ಆಯ್ತಾ? ಫಸ್ಟ್ ನೀವೇ ನೋಡ್ತಾ ಇದ್ದೀನಿ, ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದೆ ಕಂಪ್ನಿಗೆಲ್ಲ. ಇರಲಿ ಪರವಾಗಿಲ್ಲ, ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಏನಾರ ಮಾಡ್ಕೊಳ್ರಿ. ಅದೆಲ್ಲ ಡೂಪ್ಲಿಕೇಟ್ ಅಂತ ಅನ್ಕೊಳ್ರಿ, ಒರಿಜಿನಲ್ ಅನ್ಕೊಳ್ರಿ. ನಾನೊಂದು 100 ಜನಕ್ಕೆ ವಿಡಿಯೋ ತಲುಪಿಸ್ತೀನಿ. ಕಳಿಸ್ಕೊಡಿ, ನಾನು ಕಳಿಸ್ಕೊಡ್ತೀನಿ. ಡಾಕ್ಯುಮೆಂಟ್ ಎಲ್ಲ ನಾನು ಕಳಿಸ್ಕೊಡ್ತೀನಿ, ನಮಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ರೆಕಾರ್ಡ್ ಎಲ್ಲ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯು ಮೋಸ್ಟ್ ವೆಲ್ಕಮ್. ಓಕೆ. ನಾನು ನನ್ನ ಫ್ರೆಂಡ್ ವರ್ಷಂಗೆ ಹೇಳಿದೆ, ಅವಳು ಸರಿ ಅಪ್ಲೈ ಮಾಡ್ತೀನಿ ತಡಿ ಅಂತ ಅವಳು ಮಾಡಿದ್ಲು. ಅವಳಿಗೂ ಸೇಮ್ ಮೆಸೇಜ್ ಮಾಡಿದ್ದಾರೆ, ಸ್ಕ್ರೀನ್ಶಾಟ್ ಆ್ಯಡ್ ಮಾಡ್ತೀನಿ ನೋಡಿ. ವಿಡಿಯೋ ನೋಡ್ಕೊಂಡು ಬಂದ್ರಿ ಅಂತ ಅನಿಸುತ್ತೆ. ಎಲ್ಲನೂ ಪ್ರೂಫ್ನೂ ಹಾಕಿದ್ದೀನಿ. ಆದರೆ ನಾನು ರೆಕಾರ್ಡ್ ಮಾಡಿದ್ನಲ್ಲ ವಾಯ್ಸ್ ರೆಕಾರ್ಡ್, ಅವ್ರ ಹತ್ರ ಮಾತಾಡಿದ್ದು ಅದು ಹಾಕಿಲ್ಲ. ಯಾಕಂತಂದರೆ ನಮ್ಮ ಮನೇಲಿ ಒಂದು ಹೊಸ ಪುಟ್ಟು ಬೆಕ್ಕು ಬಂದಿದೆ. ಆ ಬೆಕ್ಕು ನಾನು ಫೋನಾಗ ಮಾತಾಡ್ಬೇಕಾದ್ರೆಲ್ಲ ಮಿಯೋ 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 ಅಂತ ಹೇಳಿದೆ. ಸೊ ಹಾಗಾಗಿ ಆ ವಿಡಿಯೋ ಹಾಕೋಕ್ಕಾಗಿಲ್ಲ. ಯಾಕಂದರೆ ಡಿಸ್ಟರ್ಬೆನ್ಸ್ ಇದೆ ವಾಯ್ಸಲ್ಲಿ, ಆ ರೆಕಾರ್ಡಲ್ಲಿ ಡಿಸ್ಟರ್ಬೆನ್ಸ್ ಇದೆ ತುಂಬ. ಸೊ ಹಾಗಾಗಿ ಹಾಕಿಲ್ಲ. ನಿಮ್ಗೆ ಕ್ಲಾರಿಟಿ ಕೇಳಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡಿಗೂ ಸೇಮೇ ಹೇಳಿರೋದು, ಅವರಿಬ್ಬರಿಗೂ ಸೇಮ್ ಹೇಳಿರೋದು. ಸೊ ಹಾಗಾಗಿ ಆ ರೆಕಾರ್ಡ್ನ ತೆಗ್ದು ಹಾಕ್ಬಿಟ್ಟೆ. ಅದು ಎಲ್ಲ ನೋಡ್ಕೊಂಡು ಬಂದ್ರಲ್ಲ, ಎಷ್ಟು ಮೆಸೇಜ್ ಮಾಡಿದ್ದಾರೆ, ಎಷ್ಟು ರೂಡಾಗಿ ಮೆಸೇಜ್ ಮಾಡಿದ್ದಾರೆ, ಹಂಗೆ ಹಿಂಗೆ ಅಂತ. ಫಸ್ಟು ಮೆಸೇಜ್ ಮಾಡಿದೆ. ಆಮೇಲೆ ಅವರು ಈ ಥರ ಎಲ್ಲ ಮೆಸೇಜ್ ಮಾಡಿದ್ರು, ಆಧಾರ್ ಕಾರ್ಡ್ ಕಳಿಸಿ, ರೆಸ್ಯೂಮ್ ಕಳಿಸಿ, ಫೋಟೋ ಕಳಿಸಿ ಅಂತಂದರೆ ಎಲ್ಲನೂ ಕಳಿಸ್ದೆ.
ಆಮೇಲೆ ಆಯಿತು ನೀವು ಸೆಲೆಕ್ಟ್ ಆಗಿದ್ದೀರಾ ಎಲ್ಲರೂ ಅವ್ರು ಒಂದೇ ಗ್ರೂಪ್ ಆಯಿತಾ, ಒಂದೇ ಕಡೆ ಇಟ್ಕೊಂಡೆ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ನಾನು HR ಅಂತಾರೆ, ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಬ್ರು HR ಅಂತಾರೆ, ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಬ್ರು HR, ಇನ್ನೊಬ್ರು ಹೆಡ್ ಆಫೀಸಿಂದ ಫೋನ್ ಮಾಡ್ತಾರೆ, ಎಲ್ಲರೂ ಅಲ್ಲೇ ಕೂತಿರ್ತಾರೆ. ಇದೊಂದು ದೊಡ್ಡ ಸ್ಕ್ಯಾಮ್ ಮಾಡ್ತಿದ್ದಾರೆ. ಅದಕ್ಕೆ ಎಲ್ಲಿ ಆಯ್ತು ಇದೆಲ್ಲ ಆದಮೇಲೆ ನಾನು ದುಡ್ಡು ಹೋದ್ರೂ ಪರವಾಗಿಲ್ಲ, ₹1500 ಅಲ್ವಾ, ಹೋದ್ರೂ ಹೋಗಲಿ ಪರವಾಗಿಲ್ಲ ಅಂತಲೂ ಅನ್ಕೋಬೋದು. ಆದರೆ ಇದನ್ನ ಒಂದು ದಿನಕ್ಕೆ ಒಂದು 10 ಜನಕ್ಕೆ ಇಷ್ಟು ದುಡ್ಡು ಇಸ್ಕೊಂಡ್ರೆ ಒಂದು ದಿನಕ್ಕೆ ಎಷ್ಟು ಜನದ ಹತ್ರ ದುಡ್ಡು ಇಸ್ಕೊತಾರೆ. ಅಲ್ಲೇ ಅವರಿಗೆ ಒಂದು ದಿನಕ್ಕೆ ₹15,000 ಆಗುತ್ತೆ, ಒಂದು 10 ಜನದ ಹತ್ರ ದುಡ್ಡು ಇಸ್ಕೊಂಡ್ರು. ಸೊ ಈ ಥರ ದಿನಕ್ಕೆ ಎಷ್ಟು ಜನ ಮೋಸ ಹೋಗ್ತಿದ್ದಾರೆ, ಆ ಥರ ನಂಬಿಸ್ತಿದ್ದಾರೆ ಅಂತ ಅಂದಮೇಲೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಆಗಿದೆ. ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಇನ್ಮೇಲಾದರೂ ಇನ್ಮೇಲೆ ಒಂದು ಕಲ್ತಿದ್ದೇನು ಅಂತಂದರೆ ₹1 ಯಾರಿಗೂ ಜಾಬ್ ವಿಷಯದಲ್ಲಿ ಕೊಡಬಾರ್ದು ಅನ್ನೋದೊಂದು ತಲೆಗೆ ಹೋಗಿದೆ. ಸೊ ಇದನ್ನು ನೀವೂ ಅನ್ವಯ ಮಾಡ್ಕೊಳ್ಳಿ. ಯಾಕಂತಂದರೆ ಯಾರೇ ಜೆನ್ಯೂನ್ ಆಗಿರೋರು ₹1 ಎಕ್ಸ್ಪೆಕ್ಟ್ ಮಾಡಲ್ಲ ಕೆಲಸ ಕೊಡ್ಸೋಕ್ಕೆ. ಬಟ್ ಅವ್ರು ಮಾತಾಡಿದ್ದು ನೋಡಿ ಪದೇ ಪದೇ ಫೋನ್ ಮಾಡಿದ್ರು ಎಲ್ಲನೂ ರೆಕಾರ್ಡ್ ಹಾಕೋಕ್ಕಾಗಲ್ಲ. ಯಾಕಂತಂದರೆ ಫುಲ್ ಲಾಂಗ್ ವಿಡಿಯೋ ಆಗುತ್ತೆ ಮತ್ತು ನಿಮಗೆ ಅದು ಬೋರು ಅನಿಸ್ಬೋದು. ಸೊ ಹಂಗಾಗಿ ಅವರು ಪದೇ ಫೋನ್ ಮಾಡಿ 1 ಕೋಡ್ ಇದೆ, 2 ಕೋಡ್ ಇದೆ, ಪ್ಲೀಸ್ ಅಮೌಂಟ್ ಹಾಕಿ ಪೇ ಮಾಡಿ 1 ಕೋಡ್ ಇದೆ, ಲಾಸ್ಟ್ 1 ಕೋಡ್ ಇದೆ, 1 ಕೋಡ್ ಒಳಗೆ ನೀವು ಪೇ ಮಾಡಬೇಕು. ಈ 20 ಮಿನಿಟ್ಸ್ ಬಿಟ್ಟು ನಿಮಗೆ ಅಮೌಂಟು ರೀಫಂಡ್ ಬರುತ್ತೆ. ಮತ್ತು ಜಾಬ್ ಲೆಟರ್ ಕೂಡ ನಿಮಗೆ ಗೂಗಲಲ್ಲಿ ಕಳಿಸ್ಕೊಡ್ತೀನಿ, ಇಮೇಲಲ್ಲಿ ಕಳಿಸ್ಕೊಡ್ತೀನಿ ಅಂತ ಅಂದರು. ಸರ್ ಇಷ್ಟೆಲ್ಲ ಫುಲ್ ನಂಬಿಕೆ ಕೊಟ್ಟು ಮಾತಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಆಯಿತು ಅಂತ ಬಕ್ರ ಆದೆ. ಆಮೇಲೆ ಎಷ್ಟು 20 ಮಿನಿಟ್ಸ್ ಆಯಿತು, 10 ಮಿನಿಟ್ಸ್ ಆಯಿತು, ಎಷ್ಟೊಂದು. ಆಮೇಲೆ 1 ಗಂಟೆ ಕಾಯಿರಿ ಅಂದರು, 2 ಗಂಟೆ ಕಾಯಿರಿ ಅಂದರು, 3 ಗಂಟೆ ಕಾಯಿರಿ ಅಂದರು. ಆಯಿತು ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಓಕೆ ಅಂತ ಕಾಲ್ ಮಾಡಿದೆ. ಆಮೇಲೆ ಅಲ್ಲಿ ಕೆಳಗೆ ಇತ್ತು ಯಾವುದೇ ಒಂದು ದುಡ್ಡು ಕೇಳ್ತಿದ್ದಾರೆ ಅಂತಂದ್ರು, ನೀವು ದುಡ್ಡು ಕೊಡಬೇಡಿ, ಕಂಪ್ಲೇಂಟ್ ಮಾಡಿ ಅಂತ ಇತ್ತು ಕೆಳಗೆ. ಸೊ ಹಂಗಾಗಿ ಕಾಲ್ ಮಾಡಿದ್ರೆ ಅವರು ಅಲ್ಲೇ ಇದ್ದಾರೆ, ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಎಲ್ಲನೂ ನಮ್ಮ ಹತ್ರ ಕೇಳ್ಬಿಟ್ಟು ಭಯ ಪಡಬೇಡಿ, ನಿಮ್ಮ ದುಡ್ಡು ವಾಪಸ್ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದರು. ಆಯಿತು ಅಂತ ನಾನು ಒಂದಿನ ಕಾದೆ. ಆಮೇಲೆ ಏನಂತಿದ್ದಾರೆ, ನಿಮಗೆ ನಾವು ದುಡ್ಡು ಹಾಕೋಕೆ ಹೇಳಿದ್ವಾ, ಹಂಗೆ ಹಿಂಗೆ ನೀವು ನಮಗೆ ಹಾಕಿದ್ರಾ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ರೂಢಾಗಿ ಮಾತಾಡಿದ್ರು. ಯುವರ್ ವಿಶ್, ನೀವೇನಾರು ಮಾಡ್ಕೊಳ್ಳಿ, ನೀವು ನಮ್ಮ ಹತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಇದೆ, ನಾವು ಏನಾರು ಮಾಡ್ಕೊತೀವಿ ಅಂತ ಹೇಳಿದ್ರು. ಸರಿ ಏನಾರ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್ ಅಂತ ಹೇಳಿದ್ದೀನಿ. ಯಾಕಂತಂದರೆ ಒಬ್ಬರ ಹತ್ರ ಇಷ್ಟು ದುಡ್ಡು ಇಸ್ಕೊಂಡು ಮೋಸ ಮಾಡೋದಿದೆಯಲ್ಲ ತುಂಬ ದೊಡ್ಡ ತಪ್ಪು. ಇದನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಆ್ಯಕ್ಚುಲಿ ಅವ್ರು ಆ್ಯಕ್ಷನ್ಸ್ ತೊಗೊಳ್ಳಲ್ಲ. ಯಾಕಂತಂದರೆ ದಿನಕ್ಕೆ 1000 ಅಲ್ಲ ಲಕ್ಷನೂ ಈ ಥರ ಆಗುತ್ತೆ. ಸೊ ಹಾಗಾಗಿ ಅವ್ರು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ನಾವೇ ಸ್ವಲ್ಪ ಹುಷಾರಾಗಿರಬೇಕು. ಹಾಗಾಗಿ ವಿಡಿಯೋ ಮಾಡ್ತಿರೋದು. ಇದನ್ನು ಆದಷ್ಟು ಜನಕ್ಕೆ ಪ್ಲೀಸ್ ಶೇರ್ ಮಾಡಿ. ಇವತ್ತು ಹೋಗಿರೋ ಥರ ದುಡ್ಡು ನಂದು ಬೇರೆ ಯಾರ್ದು ಹೋಗ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ. ಸೊ ಆಮೇಲೆ ಅವರಿಗೆ ಕೇಳಿದೆ ನಾನು, ನಿಮ್ಮದು ಆಫೀಸ್ ಲೊಕೇಶನ್ ಕಳಿಸಿ, ಅಲ್ಲಿಗೆ ಬಂದು ನನ್ನ ದೊಡ್ಡಪ್ಪ ಇದ್ದಾರೆ ವಿಚಾರಿಸ್ತಾರೆ ಅಂತ ನಾನು ಕೇಳಿದೆ. ಅವರು ಲೊಕೇಶನ್ ಕಳಿಸಿದ ತಕ್ಷಣ ಫೋನ್ ಕಟ್ ಮಾಡೋರು, ಫೋನ್ ಕಟ್ ಮಾಡೋರು, ಬ್ಲಾಕ್ ಮಾಡೋರು. ಆಮೇಲೆ ನಾನು ಹೋಗ್ಬಿಟ್ಟು ಅವ್ರಿಗೆ HR ಕಂಪ್ಲೇಂಟ್ ಮಾಡಿದೆ. ಆವಾಗ ಅವರಿದ್ದರು ಸರಿ ನಾನು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ, ಬ್ಲಾಕಿಂದ ತೆಗಿಸ್ತೀನಿ ನಿಮ್ಮದು ಅಂತ ಎಲ್ಲ ಹೇಳಿದ್ರು. ಆಮೇಲೆ ಬ್ಲಾಕಿಂದ ತೆಗೆದ್ಮೇಲೆ ಅಂತೂ ಫುಲ್ ರೂಢಾಗೆ ಮಾತಾಡ್ತಿದ್ದಾರೆ, ಒಬ್ಬರು ಫೋನ್ ಅಂತೂ ಎತ್ತುತ್ತಿಲ್ಲ. ಸೊ ಈ ಥರ ಎಲ್ಲ ಮೋಸ ಮಾಡ್ತಿರ್ತಾರೆ ಜನ, ಸ್ವಲ್ಪ ಹುಷಾರಾಗಿರಿ ಇನ್ಮೇಲೆ. ಯಾಕಂತಂದರೆ ಈ ಥರ ಎಲ್ಲ ಸ್ಕ್ಯಾಮ್ ಮಾಡೋದು ತುಂಬ ಕಮ್ಮಿ. ನಾನು ಇದನ್ನು ಫಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆಮೇಲೆ ಪೇ ಮಾಡಬೇಕಿತ್ತು. ಅವರಂದರು ಲೈನಲ್ಲಿ ಇಟ್ಕೊಂಡೆ ಪೇ ಮಾಡಿ ಅಂತ. ಮ್ಯಾಮ್ ನನ್ನ ಹತ್ರ ಫೋನ್ಪೇಲಿ ದುಡ್ಡಿಲ್ಲ, ನಾನು ಫೋನ್ಪೇನೂ ಯೂಸ್ ಮಾಡ್ತಿಲ್ಲ, ನನ್ನ ಕೈಯಲ್ಲಿದೆ ಕ್ಯಾಶು ಅಂತ ಅಂದೆ. ಯಾವ್ದಾದ್ರು ಶಾಪ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಕೊಟ್ಟು ನೀವು ಅವ್ರ ಕೈಯಿಂದನೇ ಹಾಕ್ಸಿ ಅಂತೆಲ್ಲ ಹೇಳಿದರು. ಆಮೇಲೆ ಸರಿ ಅಂತ 5 ನಿಮಿಷ ನೋಡಿದೆ, ನಮ್ಮ ಅಮ್ಮನೂ ಬೇಡ ಅಂತ ಅಂದರು. ಆಮೇಲೆ ಆದ್ರೂ ಬೇಡ ಅಂತಲೇ ನಾನು ಮಾಡಿದೆ, ಫ್ರೆಂಡಿಂದ ಮಾಡಿಸಿದೆ. ಸೊ ಈಗ ಇಷ್ಟು ಆಗಿದೆ. ಅಮ್ಮನೂ ಅಂದರು, ಹೋಯ್ತು ಬಿಡು, ಇನ್ನು ದೇವ್ರ ಉಂಡಿಗೆ ಹಾಕಿದೆ ಅಂತ ಅನ್ಕೋ ದುಡ್ಡು ಅಂತ ಅಂದರು. ದುಡ್ಡಿನ ಬಗ್ಗೆ ನಾನು ಒಂಚೂರು ಯೋಚನೆ ಮಾಡ್ತಿಲ್ಲ. ಯಾಕಂತಂದರೆ ಈಗ ಹೋದ್ಮೇಲೆ ಮುಗಿಯೋದು, ಬರಲ್ಲ ಅಂತಲೇ ಗೊತ್ತು. ಸೊ ಅದು ಬೇರೆಯವ್ರಿಗೆ ಆಗಬಾರ್ದು, ಒಂದೇ ಒಂದು ರೀಸನಿಗೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ. ಮತ್ತು ಅವ್ರಿಗೆ ಹೇಳಿದೆ, ನಾನು ಯೂಟ್ಯೂಬ್ ಇದೆ, ಫೋನ್ ಎತ್ತಂಗಿಲ್ಲ, ಎಲ್ಲ ಬ್ಲಾಕ್ ಮಾಡಿಕೊಂಡು ಫೋನ್ ಪಿಕ್ ಮಾಡ್ತಿರಲಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮದೆಲ್ಲ ರೆಕಾರ್ಡ್ಸ್ ಎಲ್ಲ ಇದೆ, ನಾನು ವೀಡಿಯೋ ಮಾಡಿ ಒಂದು ಅಪ್ಲೋಡ್ ಮಾಡ್ತೀನಿ, ಚೆನ್ನಾಗಿ ಗೊತ್ತಾಗಲಿ ನೀವು ಮಾಡ್ತಿರೋ ಸ್ಕ್ಯಾಮ್ಗಳೆಲ್ಲ ಅಂತ ಹೇಳಿದೆ. ಆಮೇಲೆ ಏನು ಮಾಡ್ತಿದ್ದಾರೆ ಫೋನು, ಆಮೇಲೆ ಹೆಡ್ ಆಫೀಸಿಂದ ಫೋನ್ ಬಂತು. 4:30ಗೆ ಹೆಡ್ ಆಫೀಸಿಂದ ಫೋನ್ ಬರುತ್ತೆ ಅಂತ ಹೇಳಿದವರು 4:30 ಆದಮೇಲೆ ಬರಲಿಲ್ಲ. 4:30 ತನಕ ನಾನು ಮೆಸೇಜ್ ಮಾಡಿದೆ ಈ ಥರ ಎಲ್ಲ ಯೂಟ್ಯೂಬ್ ಇದೆ ಹಂಗೆ ಹಿಂಗೆ ಅಂತ. ಆಮೇಲೆ 4:45ಗೆ ಕಾಲ್ ಮಾಡಿದ್ರು, ನಾವು ಹೆಡ್ ಆಫೀಸಿಂದ ಮಾಡ್ತಿದ್ದೀವಿ, ನಿಮಗೆ 15ಕ್ಕೆ ಕೆಲಸ ಕೊಡ್ತೀವಿ, 15ನೇ ತಾರೀಕು ಡಿಸೆಂಬರ್ 15ಕ್ಕೆ, ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಅಂತ ಇದ್ದಾರೆ. ಮ್ಯಾಮ್ ನನಗೆ ಕೆಲಸನೂ ಬೇಡ, ನಿಮ್ಮ ಸ್ಯಾಲ್ರಿನೂ ಬೇಡ, ನಾನು ಹಾಕಿರೋ ಅಮೌಂಟ್ನ ನನಗೆ ರೀಫಂಡ್ ಮಾಡಿ, ಇಲ್ಲ ಅಂತ ಅಂದರೆ ನಾನು ಏನು ಮಾಡಬೇಕೋ ಮಾಡ್ತೀನಿ ಅಂತ ಅಂದೆ. ಸರಿ ನೀವೇನು ಬೇಕಾದ್ರೂ ಮಾಡಿ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಿಮ್ಮ ಡಾಕ್ಯುಮೆಂಟ್ಸ್ ಇದೆ ಅಂತಂದು. ಓಕೆ ಮಾಡಿ, ವೀಡಿಯೋ ಮಾಡಿ ನಾನು ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ, ನೀವು ಆ ವೀಡಿಯೋ ನೋಡಿ ಅಂತ ಅಂದೆ. ಅದನ್ನು ರೆಕಾರ್ಡ್ ಹಾಕಿದ್ದೀನಿ, ನೀವು ಕೇಳಿಸ್ಕೊಂಡಿದ್ದೀರ ಅಂತ ಅನಿಸುತ್ತೆ.
ಸೊ ಇಷ್ಟೆಲ್ಲ ಆಯಿತು. ಇವಾಗ ಒಂದು ಬುದ್ಧಿ ಕಲ್ತಿರೋದು ಏನಂತಂದರೆ, ₹1 ನನ್ನ ಜಾಬ್ ಪ್ರಕಾರ ಯಾರಿಗೂ ಕೊಡೋದು ಇಲ್ಲ. ಪ್ಲೀಸ್ ನೀವು ಅಷ್ಟೇ ಯಾರಿಗೂ ₹1 ಕೊಡಬೇಡಿ. ನನಗೆ ಬರ್ತಿರೋ ಕೋಪ ಅಷ್ಟಿಷ್ಟಲ್ಲ. ಯಾಕಂತಂದರೆ 1 ಗಂಟೆ ಕಾಯಿರಿ, 2 ಗಂಟೆ ಕಾಯಿರಿ, 3 ಗಂಟೆ ಕಾಯಿರಿ. ಎಲ್ಲ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೀವೇ ಅದನ್ನು ಪಾಸ್ ಮಾಡಿ ನೋಡ್ಬೋದು ವೀಡಿಯೋ. ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ. ಫಸ್ಟು ದುಡ್ಡು ಇಸ್ಕೊಳ್ದಂಗೆ ಫುಲ್ ನೈಸಾಗಿ ಎಲ್ಲ ಮಾತಾಡ್ತಿರ್ತಾರೆ. ಆಮೇಲೆ ದುಡ್ಡು ಕೊಟ್ಟಮೇಲೆ ಯುವರ್ ವಿಶ್ ಏನಾರ ಮಾಡ್ಕೊಳ್ಳಿ, ಹಂಗೆ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ ಅಂತ ಬ್ಲಾಕ್ ಮಾಡ್ತಾರೆ. ಸೊ ಹಂಗಾಗಿ ದಿನಕ್ಕೆ ಅವರು ಮತ್ತೆ ಇವಾಗ ಫೋನ್ ಮಾಡಿದರು. ಈಗ ಜಸ್ಟ್ ಫೋನ್ ಮಾಡಿ ಏನಂತ ಅಂದರು ಅಂದರೆ, ಯಾರು ಅಂದರು ಅಂದರೆ, ಅವರು ದಿನಕ್ಕೆ ಬೇರೆ ಥರ ಈಗ ಇವತ್ತು ನಾನು ಮಾತಾಡಿದೆ ಅಂದರೆ ನಾಳೆ ಇನ್ನೊಬ್ರು ಥರ ಸೇಮ್ ಹೆಸರು ಇಟ್ಕೊಂಡು ಆ ಥರ ಮಾಡ್ತಿದ್ದಾರೆ. ಸೊ ಯಾರು ಈ ಸ್ಕ್ಯಾಮಿಗೆ ಬಲಿಯಾಗಬೇಡಿ ಅಂತ ಒಂದೇ ಒಂದು ಕೇಳ್ಕೊಳ್ಳೋದು ನಾನು ಅಷ್ಟೇ. ಏನಾದ್ರು ಈ ಥರ ನಿಮಗೆ ಇಂಟ್ರೆಸ್ಟ್ ಇತ್ತು, ಜೆನ್ಯೂನ್ ಆಗಿತ್ತು ಅಂತ ಅಂದರೆ ಹೋಗ್ಬಿಟ್ಟು ಆಫೀಸ್ ಲೊಕೇಶನ್ ಕಳಿಸಿ ಮತ್ತು ವೆಬ್ಸೈಟ್ ಲಿಂಕ್ ಕಳಿಸಿ, ನಾನು ಅದನ್ನು ನೋಡಿಬಿಟ್ಟು ನಾನೇ ಬರ್ತೀನಿ ಅಂತಲೇ ಹೇಳಿ ನೀವು ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಬೇಕಾದ್ರೆ ನೀವು ಜಾಬ್ ತಗೊಳ್ಳಿ. ಈ ಥರ ಮಾತ್ರ ನೀವು ಯಾವುದೇ ರೀತಿ ಸ್ಕ್ಯಾಮಿಗೆ ಒಳಗಾಗ್ಬಿಡಿ ಅಂತಲೇ ಕೇಳ್ಕೊತೀನಿ. ನಂದು 1,500 ಹೋಯಿತು. ತುಂಬ ಜನದ್ದು 2,000 3,000 ತನಕ ಎಲ್ಲ ಹೋಗಿದೆ ಅಂತೆ, 10,000 ತನಕನೂ ಹೋಗಿದೆ ಅಂತೆ. ಅರ್ಥ ಮಾಡ್ಕೊಳ್ಳಿ ಇನ್ನೂ ಎಷ್ಟು ಜನ ಯಾವ ಥರ ಮಾತಾಡಿ ನಂಬಿಸ್ಬಿಡ್ತಾರೆ ಅಂತ. ಆ್ಯಕ್ಚುಲಿ ಅನ್ಕೊತೀನಿ ತುಂಬ ಜನ ಮೋಸ ಹೋಗಲ್ಲ ಅಂತ. ಬಟ್ ನಾನು ಹೆಂಗೆ ಅಂತಂದರೆ, ನಾನು ಸ್ವಲ್ಪ ನೈಸಾಗಿ ಮಾತಾಡಿಬಿಟ್ರೆ ತುಂಬ ಚೆನ್ನಾಗಿ ಮಾತಾಡಿಬಿಟ್ರೆ ನಂಬಿಡ್ತೀನಿ. ಸೊ ಅದೇ ದೊಡ್ಡ ತಪ್ಪಾಗಿದ್ದು. ಹಾಗಾಗಿ ದುಡ್ಡು ಕಳ್ಕೊಂಡಿದ್ದೀನಿ. ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಂದ ಏನಾರು ಈ ಥರ ಅಮೌಂಟ್ ಹೋಗಿತ್ತು ಅಂದರೆ ಪ್ಲೀಸ್ ಅದು ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಅಂದರೆ ನಂದು ದುಡ್ಡು ಹೋಗಿದೆ ನಾನು ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ, ಎಲ್ಲನೂ ಪ್ರೂಫ್ ಇಟ್ಟೇ ಮಾತಾಡಿದ್ದೀನಿ. ನೆಕ್ಸ್ಟ್ ನೀವು ಯಾವ ಥರ ಮೋಸ ಹೋಗಬೇಡಿ ಅನ್ನೋ ಒಂದೇ ಒಂದು ರೀಸನಿಗೆ ವಿಡಿಯೋ ಮಾಡಿರೋದು. ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಲೈವಲ್ಲಿ ನಾನು ಕೂತ್ಕೊಂಡು ಮಾತಾಡೋದು ಅಂತ. ಏನಾರು ತಪ್ಪಿತ್ತು ಅಂದರೆ ಸಾರಿ. ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಒಂದು ಇನ್ಫಾರ್ಮೇಷನ್ ವಿಡಿಯೋ ಅಂತಲೇ ಹೇಳ್ಬೋದು, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.